ಬಿಜೆಪಿ ರಾಮಚಂದ್ರ ರಾವ್ ರಾಸಲೀಲೆ ವಿಡಿಯೋ ವೈರಲ್ ಕೇಸ್ಗೆ ಸಂಬಂಧಪಟ್ಟಂತೆ ಡಿಸಿಆರ್ಇ ಡಿಜಿಪಿ ರಾಮಚಂದ್ರ ರಾವ್ ಅಮಾನತಾಗಿರೋದು. ಡಿಜಿಪಿ ರಾಮಚಂದ್ರ ರಾವ್ ಅಮಾನತನಗೊಳಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ಇಲ್ಲಿ ಕರ್ತವ್ಯ ಲೋಪದ ಆರೋಪದ ಅಡಿಯಲ್ಲಿ ರಾಮಚಂದ್ರ ರಾವ್ ಅಮಾನತಾಗಿರೋದು. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರೋದು ರಾಜ್ಯ ಸರ್ಕಾರ. ಇರುಸು ಮುರುಸು ತರ್ತಕ್ಕಂಥ ವಿಚಾರ. ಇಂಥ ವಿಚಾರಗಳಲ್ಲಿ ಇನ್ನೊಂದು ಸಹಜವಾಗಿ ಪ್ರಶ್ನೆ ಬರುತ್ತೆ, ರಾಮಚಂದ್ರ ರಾವ್ ಬಂದು ಏನಾದರೂ ದೂರು ಕೊಟ್ಟಿದ್ದಾರೇನ್ರಿ, ಅವ್ರಿಗೇನಾದರೂ ಸಮಸ್ಯೆ ಆಗಿದೆಯಾ ಇದರಿಂದ? ಸರಿ, ರಾಮಚಂದ್ರ ರಾವಿಂದ ಒಂದು ಮಹಿಳೆ ಅಕಸ್ಮಾತ್ ಆ ಮಹಿಳೆಗೆ ತೊಂದರೆ ಆಗಿದ್ದರೆ, ಆ ಮಹಿಳೆ ಸಂತ್ರಸ್ತೆ ಆಗಿದ್ದರೆ, ಆ ಮಹಿಳೆಯ ಮಾನ ಹರಾಜಾಗಿದ್ದರೆ, ಆ ಮಹಿಳೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾಳೇನ್ರಿ, ಅದೂ ಇಲ್ಲ ಅಂದಮೇಲೆ ನಿಮಗೇನು ರೀ ಪ್ರಾಬ್ಲಮ್ ಅಂತ ಕೂಡ ಒಂದು ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ. ಆದರೆ ಕರ್ತವ್ಯದಲ್ಲಿದ್ದಂಥ ವ್ಯಕ್ತಿ ಒಂದು ಕ್ಯಾಬಿನಲ್ಲಿ ಕೂತ್ಕೊಂಡು ಯಾವ ಸಂದೇಶವನ್ನು ಸೊಸೈಟಿ ಕೊಡ್ತಾ ಇರೋದು? ಸರ್ಕಾರಕ್ಕೂ ಇರುಸು ಮುರುಸು, ಪಕ್ಷಕ್ಕೂ ಮುಜುಗರ, ಗೃಹ ಮಂತ್ರಿಗಳಿಗೂ ಇದು ಮುಜುಗರ ತರ್ತಕ್ಕಂಥ ವಿಚಾರ. ಈ ಥರದ ವ್ಯಕ್ತಿಗಳು ಹೀಗೆ ಒಂದು ಯೂನಿಫಾರ್ಮಲ್ಲಿ ಒಂದು ಸರ್ಕಾರದ ಸಂಬಳ ತಗೊಂಡು ಸರ್ಕಾರದ ಕಚೇರಿಯಲ್ಲಿ ಕುಳಿತುಕೊಂಡು ಆ ಸೀಟ್ ಬಿಟ್ಟು ಏಳದೆ ಇಂಥ ಕೃತ್ಯಗಳ ನಿರತರಾಗಿಬಿಟ್ರೆ ಎಲ್ಲರೂ ಇದೇ ಕಾರಣ ಕೊಡ್ಬೋದು. ನಾಳೆ ದಿನ ಗೌರ್ಮೆಂಟ್ ಆಫೀಸಲ್ಲೋ ಇನ್ನೊಂದೆಲ್ಲೋ ಒಂದು ಕಡೆ ನಮ್ಮ ಆಫೀಸಲ್ಲಿ ಏನಾರು ಮಾಡ್ಕೊಡ್ತೀನಿ ಬಿಡ್ರಿ ಅಂಥೇಳಿ ಹುಡುಗಿ ಒಂದು ಕಂಪ್ಲೇಂಟ್ ಕೊಟ್ಲೇನ್ರಿ ನಿಮಗೆ? ಸಂತ್ರಸ್ತೆ ಆಗಿದ್ದಾಳೇನ್ರಿ? ಕಿರ್ಚ್ಕೊಂಡು ಆಚೆ ಓಡಿ ಬಂದುಬಿಟ್ಲೇನ್ರಿ ಅವಳು? ಇಲ್ವಲ್ಲ. ಹುಡುಗ ಬಂದು ಕಂಪ್ಲೇಂಟ್ ಮಾಡಿದ್ನೇನ್ರಿ? ಇಲ್ವಲ್ಲ. ಮತ್ತು ನಿಮ್ಮದೇನು ಪ್ರಾಬ್ಲಮ್ ಅಂತ ಕೇಳಬಹುದು. ಆದರೆ ಯೂನಿಫಾರ್ಮ್, ಸರ್ಕಾರಿ ಕಚೇರಿ, ಅವರ ಹುದ್ದೆಯ ಘನತೆ, ಏನು ವೃತ್ತಿಗೆ ಅಂತ ಅವ್ರನ್ನ ಒಂದು ರಾಜ್ಯ ಒಂದು ವ್ಯವಸ್ಥೆ ನೇಮಿಸಿದೆಯೋ ಆ ವೃತ್ತಿ ಸಂದರ್ಭದಲ್ಲಿ, ಆ ಕೆಲಸದ ವೇಳೆಯಲ್ಲಿ ಕಚೇರಿಯಲ್ಲಿ ಕುಳಿತುಕೊಂಡು ಇಂಥ ಕೃತ್ಯಗಳನ್ನು ನಡೆಸೋದಿದೆಯಲ್ಲ, ಇದು ಕೆಟ್ಟ ಸಂದೇಶವನ್ನು ಸಮಾಜಕ್ಕೆ ಕೊಡುತ್ತೆ. ಆ ಚೇರ್ ಮೇಲೆ ಒಂದು ಗೌರವ ಇರುತ್ತಲ್ಲ, ಆ ಗೌರವವನ್ನು ಹಾಳು ಮಾಡುತ್ತೆ. ಹಗುರ ಆಗಿಬಿಡುತ್ತೆ. ಆ ಚೇರ್ ತುಂಬ ತೂಕದ್ದು, ತುಂಬ ಹಗುರ ಆಗಿಬಿಡುತ್ತೆ. ಅದು ರಾಂಗ್ ಮೆಸೇಜನ್ನು ಕೊಡುತ್ತೆ. ಸ್ಟೇಷನ್ನಲ್ಲಿ ಕೆಲಸ ಆಗಲಿಲ್ಲ, ಸಬ್ ಇನ್ಸ್ಪೆಕ್ಟರ್ ಕೇಳ್ತಾ ಇಲ್ಲ, ಕಾನ್ಸ್ಟೇಬಲ್ ಕೇಳ್ತಾ ಇಲ್ಲ, ಕಂಪ್ಲೇಂಟ್ ತೊಗೊಳ್ತಾ ಇಲ್ಲ, ಇನ್ಸ್ಪೆಕ್ಟರ್ ಕೇಳ್ತಾ ಇಲ್ಲ, ನಮ್ಗೆ ಆಶ್ರಯ ಅಂದರೆ ಇವರೇ ಅಂತ ಬಂದಾಗ ಇವ್ರ ಹತ್ತಿರ ಹೋದರೆ ಈ ಥರದಲ್ಲಿ ಆಗಿಬಿಡುತ್ತೇನಪ್ಪ. ಇನ್ಮೇಲೆ ಅಯ್ಯೋ ಇಲ್ಲೂ ನ್ಯಾಯ ಸಿಗ್ತಾ ಇಲ್ಲ, ಇಲ್ಲೂ ದೂರು ತೊಗೋತಾ ಇಲ್ಲ, ಅಲ್ಲಿ ಹೋದ್ರೆ ಇಂಥ ಗತಿ ಏನಪ್ಪ ಅಂತ ಜನ ಭಾವಿಸ್ಬಿಟ್ಟಾಗಿದೆಯಲ್ಲ, ಆ ಇರುಸು ಮುರುಸು, ಮುಜುಗರ, ಅವಮಾನ ಎಲ್ಲ ಕಾರಣಗಳಿಂದ ಏನಾಗ್ತಾ ಇದೆ, ಇಂಥವ್ರ ಅಮಾನತಾಗಬೇಕಾಗತ್ತೆ. ಇದಕ್ಕೆ ರಾಜ್ಯ ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದೆ. ಮುಂದೆ ಇದು ಸರ್ಕಾರಕ್ಕೂ ಡ್ಯಾಮೇಜ್ ಮಾಡುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ರಾಮಚಂದ್ರ ರಾವ್ ಅಮಾನತು ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಅಧಿವೇಶನದಲ್ಲಿ ಮುಜುಗರಕ್ಕೆ ಸಿಲುಕುವ ಕಾರಣ 2 ದಿನಕ್ಕೆ 3 ದಿನಕ್ಕೆ ಅಧಿವೇಶನ ಮಾಡಬೇಕು ಅಂತ ಇದ್ದಾರಲ್ಲ, ಜಿ ರಾಮ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆ ಸಂದರ್ಭದಲ್ಲಿ ಜಿ ರಾಮ್ಜಿ ಬದಲು ರಾಮಚಂದ್ರ ರಾವ್ ಬಗ್ಗೆ ಚರ್ಚೆ ಮಾಡೋಣ ಅಂತ ಇಟ್ಕೊಂಡ್ಬಿಟ್ರಿ ಇವರು. ಜಿ ರಾಮ್ಜಿ ಬೇಡ, ರಾಮಚಂದ್ರ ರಾವ್ ಚರ್ಚೆ ಮಾಡೋಣ ಅಂತ ಇಟ್ಕೊಂಡ್ಬಿಟ್ರೆ ಅವಾಗೇನು ಮಾಡಬೇಕು? ಹಾಗಾಗಿ ಆ ಥರದ್ದು ಕಂಡು ಬಂದು ಒಡನೆ ಪ್ರಾಥಮಿಕ ಮಾಹಿತಿ ತೊಗೊಂಡು ಸಸ್ಪೆಂಡ್ ಮಾಡಿ ಹಾಕಿದ್ದೀವಲ್ರಿ, ಏನು ರೀ ನಿಮ್ಮ ಪ್ರಾಬ್ಲಮ್ ಅಂತ ಕೇಳ್ಬೋದು ಈಗ. ಸೊ ಹಾಗಾಗಿ ಸಸ್ಪೆಂಡ್ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ರಾಮಚಂದ್ರ ರಾವ್ ಅವ್ರ ವಿಚಾರದಲ್ಲಿ ಸಸ್ಪೆಂಡ್ ರಾಮಚಂದ್ರ ರಾವ್ ಅವರಿಗೆ ಡಿಸಿಪ್ಲಿನರಿ ಆಕ್ಷನ್ ತಗೊಂಡು ಸಸ್ಪೆಂಡ್ ಮಾಡಿದ್ದೇನೆ. ರಾಮಚಂದ್ರ ರಾವ್ ಅವ್ರ ವಿಚಾರದಲ್ಲಿ ಸಸ್ಪೆಂಡ್ ರಾಮಚಂದ್ರ ರಾವ್ ಅವರಿಗೆ ಡಿಸಿಪ್ಲಿನರಿ ಆಕ್ಷನ್ ತಗೊಂಡು ಸಸ್ಪೆಂಡ್ ಮಾಡಿದ್ದೇನೆ. ನನಗೆ ಮೈಗೆ ಹುಷಾರಿರಲಿಲ್ಲ, ನಾನು ಮಲ್ಕೊಂಡಿದ್ದೆ. ಮಧ್ಯಾಹ್ನ ಊಟಕ್ಕೆ ಎದ್ದಂಥ ಸಂದರ್ಭದಲ್ಲಿ ಮಾಧ್ಯಮದಲ್ಲಿ ಈ ರೀತಿ ಬರ್ತಾ ಇದೆ ಅಂತ ಹೇಳಿದರು. ಆಮೇಲೆ ನಮ್ಮ ಅಧಿಕಾರಿಗಳಿಗೆಲ್ಲ ಮಾತನಾಡಿಕೊಂಡು ವಿಷಯಗಳನ್ನು ತಿಳ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತನಾಡಿ, ಮುಖ್ಯಮಂತ್ರಿಗಳು ಟೂರ್ನಲ್ಲಿ ಬಾದಾಮಿಯಲ್ಲಿದ್ದರು, ಮಾತಾಡಿ ಇದೆಲ್ಲ ಈ ರೀತಿ ಆಗಿದೆ, ತಕ್ಷಣ ನಾವು ಇದರ ಬಗ್ಗೆ ಕ್ರಮ ತಗೋಬೇಕು, ಇಂಥದ್ದನ್ನೆಲ್ಲ ಇಲಾಖೆಯಲ್ಲಿ ನಡೆಯೋದಕ್ಕೆ ಬಿಡಬಾರ್ದು, ಯಾವ ಕಾರಣಕ್ಕೂ ಅವ್ರು ಎಷ್ಟೇ ದೊಡ್ಡವರಿರಲಿ, ಹಿರಿಯವರು ಇರಲಿ, ಯಾರೇ ಇರಲಿ ಅಂತ ಹೇಳಿದ ಮೇಲೆ ಅವರು ಕೂಡ ಸೂಚನೆ ಕೊಟ್ಟರು. ಇಮಿಡಿಯೇಟಾಗಿ ಅವರಿಗೆ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಮಾಡಿ, ಆಮೇಲೆ ಅವರಿಗೆ ಅವರೇನೋ ಹೇಳಿಕೆ ಕೊಟ್ಟಿದ್ದಾರೆ, ಅದು ಸುಳ್ಳು ಹಾಗೆ ಅಂತೇಳಿ, ಅಂಥದ್ದೇನಾದ್ರು ಇದ್ದರೆ ಅದೇ ಆನಂತರ ನೋಡೋಣ. ಆದರೆ ಮೇಲ್ನೋಟಕ್ಕೆ ಇದು ಕಾಣಿಸ್ತಾ ಇರೋದ್ರಿಂದ ಅದನ್ನು ಇದು ಯಾರಿಗೂ ಗೌರವ ತರೋದಿಲ್ಲ ಅಂತ ಹೇಳಿದ ಮೇಲೆ ಸಸ್ಪೆಂಡ್ ಮಾಡಿದ್ದೀವಿ. ಮುಂದೆ ಎನ್ಕ್ವೈರಿ ಆಗುತ್ತೆ. ಎನ್ಕ್ವೈರಿ ಆದಮೇಲೆ ಬೇರೆ ಬೇರೆ ಆಯಾಮಗಳೇನಿದೆ ಅದನ್ನೆಲ್ಲ ತಿಳ್ಕೊಂಡು ಆನಂತರ ಮುಂದಿನ ಕ್ರಮ ತಗೊಳ್ತೀವಿ. ಮುಂದಿಂದು ಕ್ರಮ ಬೇರೆ, ಮುಂದೆ ತನಿಖೆ ಆದಮೇಲೆ ಏನು ಬೇಕಾದರೂ ಆಗ್ಬೋದಲ್ಲ.